ಸೊ ದೇವ್ರು ಎಲ್ಲಿದ್ದಾನೆ? ಎಲ್ಲರೂ ಹೇಳ್ತಾರೆ ದೇವರು ಆಕಾಶದಲ್ಲಿದ್ದಾನೆ, ದೇವರು ದೇವಸ್ಥಾನದಲ್ಲಿದ್ದಾನೆ, ದೇವರು ಒಂದೊಂದು ಜಾಗದಲ್ಲಿ ಮಾತ್ರ ಇರ್ತಾನೆ ಅಂತ. ಬಟ್ ಆದರೆ ದೇವರು ಎಲ್ಲ ಕಡೆ ಇರ್ತಾನೆ ಅನ್ನೋದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ಲು. ಈಗ ನೋಡಿ, ನಾವು ಸಪೋಸ್ ನಾನೇ ತೊಗೊಳ್ಳಿ, ನಾನೊಂದು 60 kg ವೆಯ್ಟ್ ಇದ್ದೀನಿ ಅಂದ್ಕೊಳ್ಳಿ. ನನ್ನ 60 kg ದೇಹದ ತೂಕನ ಆರಾಮಾಗಿ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ತೊಗೊಂಡು ಹೋಗ್ತಿರೋದು ಯಾರು? ಸೊ ನನ್ನೊಳಗಡೆ ಇರೋ ಒಂದು ಶಕ್ತಿ. ಸೊ ಆ ಶಕ್ತಿ ಬಗ್ಗೆ ನನಗೇನು ಗೊತ್ತಿಲ್ಲ, ಹೌದಲ್ವಾ? ಸೊ ಅದೇ ಒಂದು 60 kg ಮನುಷ್ಯನ್ನ ನಾವು ತೊಗೊಂಡೋಗ್ಬೇಕು ಅಂದರೆ ಅಟ್ಲೀಸ್ಟ್ 2 ಇಲ್ಲ 3 ಜನ ಆದರೂ ಎತ್ತಬೇಕು. ಅಷ್ಟು ಸುಲಭವಾಗಿ ಎತ್ತಕ್ಕಾಗಲ್ಲ. ಸೊ ಆದರೆ ಅದೇ 60 kg ದೇಹನ ಆರಾಮಾಗಿ ದೇಹನ ಎಲ್ಲಿಂದ ಅಲ್ಲಿ ಕರ್ಕೊಂಡೋಗುತ್ತೆ, ಓಡಾಡಿಸುತ್ತೆ ಅಲ್ವಾ? ಈ ದೇಹಕ್ಕೆ ಏನೇನು ಬೇಕೋ ಎಲ್ಲ ನೋಡ್ಕೊಳ್ತಾ ಇರೋ ಶಕ್ತಿ ಯಾವುದು? ಇದು ಒಂದು ಸಣ್ಣ ಎಕ್ಸಾಂಪಲ್. ಆದರೆ ನಮಗೆ ನಮ್ಮ ಶಕ್ತಿ ಗೊತ್ತಿಲ್ಲದೇ ನಾವು ಕೆಲಸ ಮಾಡ್ತಿರ್ತೀವಿ. ಅದೇ ರೀತಿ ಪ್ರಪಂಚದಲ್ಲೂ ಕೂಡ ಒಂದು ಸೂರ್ಯನೇ ತಗೊಳ್ಳಿ. ಸೂರ್ಯನಿಗೆ ತನ್ನ ಶಕ್ತಿ ಯಾರು ಅಂತಲೇ ಗೊತ್ತಿಲ್ಲ. ಓಕೆ, ಅದು ಗೊತ್ತಿಲ್ಲದಂಗೆ ತಾನು ಇಡೀ ಸೌರಮಂಡಲಕ್ಕೆ ಶಕ್ತಿ ಕೊಡ್ತಾ ಇರುತ್ತೆ. ಸೊ ಆ ಸೂರ್ಯನಿಗೆ ಗೊತ್ತಿಲ್ಲ ತನ್ನ ಯಾರ ಶಕ್ತಿಯಿಂದ ನಾನು ಇಷ್ಟು ಪವರ್ಫುಲ್ ಆಗಿದ್ದೀನಿ, ಯಾರ ಶಕ್ತಿಯಿಂದ ನಾನು ಲೋಕನೆಲ್ಲ ಬೆಳಗ್ತಾ ಇದ್ದೀನಿ ಅಂತ ಸೂರ್ಯನಿಗೆ ಗೊತ್ತಿರಲ್ಲ. ಆ ಗೊತ್ತಿಲ್ಲದೆ ಇರೋ ವಿಷಯನೇ ಭಗವಂತ. ಅವನು ಎಲ್ಲದರಲ್ಲೂ ಇರ್ತಾನೆ ಅನ್ನೋದಕ್ಕೆ ಒಂದು ಹೇಗೆ ಸಾಕ್ಷಿ ಅಂದರೆ, ಒಂದು ಹುಲ್ಲು ಕಡ್ಡಿಯಲ್ಲೂ ಇರ್ತಾನೆ. ಹುಲ್ಲಿಗೆ ಗೊತ್ತಿರಲ್ಲ ನಾನು ಯಾರಿಂದ ಮೇಲೆ ಕೇಳ್ತಾ ಇದ್ದೀನಿ, ಯಾರಿಂದ ಬೆಳೀತಾ ಇದ್ದೀನಿ ಅಂತ. ಅದೇ ರೀತಿ ನಮಗೂ ಗೊತ್ತಿರಲ್ಲ ನಾವು ಯಾರಿಂದ ಇಷ್ಟೆಲ್ಲ ಮಾಡ್ತಾಯಿದ್ದೀವಿ ಅಂತ. ಸೊ ದೇವರು ನಮ್ಮ ಜೊತೆನೇ ಇರ್ತಾನೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ.